ಒಂದೇ ದಿನ 10 ಪದಕ, ಅದರಲ್ಲೂ 7 ಚಿನ್ನ, 3 ಬೆಳ್ಳಿ. ಭಾರತೀಯ ಕ್ರೀಡಾ ಇತಿಹಾಸದಲ್ಲೇ ಇಂತಹದ್ದೊಂದು ಅಪರೂಪದ ಸಾಧನೆ ಇದೇ ಮೊದಲು. ಇಡೀ ಜಗತ್ತು ತಿರುಗಿ ನೋಡುವಂತಹ ಅದ್ಭುತ ಸಾಧನೆ ಮಾಡಿದ ನಮ್ಮ ಕ್ರೀಡಾಪಟುಗಳ ಬಗ್ಗೆ ಇಂದು ತಿಳಿಯೋಣ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯರ ಅಪ್ರತಿಮ ಸಾಧನೆ. ಭಾರತ ಟೂರ್ನಿಯಲ್ಲಿ ಎಷ್ಟನೇ ಸ್ಥಾನ ಪಡೆದಿತ್ತು? ಒಟ್ಟಾರೆ ಪದಕಗಳ ಸಂಖ್ಯೆ ಎಷ್ಟು? ಈ ಹಿಂದಿನ ಸಾಧನೆಗಳಿಗೆ ಹೋಲಿಸಿದರೆ ಅತಿ ಹೆಚ್ಚು ಸಾಧನೆ ಮಾಡಿದ್ದಾರೆಯೇ ಅಥವಾ ಗರಿಷ್ಠ ಸಾಧನೆ ಎಂದೂ ಆಗಿತ್ತು? ಮುಂತಾದ ಎಲ್ಲ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಕನ್ನಡ ವಾಹಿನಿಗೆ ಸ್ವಾಗತ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಕ್ರೀಡಾಪಟುಗಳು ಎಲ್ಲರ ನಿರೀಕ್ಷೆಗಳನ್ನು ತಲೆಕೆಳಗಾಗುವಂತೆ ಮಾಡಿ ಅಭೂತಪೂರ್ವ ಸಾಧನೆ ತೋರಿದ್ದಾರೆ. ಒಂದೇ ದಿನ 7 ಚಿನ್ನ, 3 ಬೆಳ್ಳಿ ಸೇರಿದಂತೆ ಒಟ್ಟಾರೆ 10 ಪದಕಗಳನ್ನು ಗೆದ್ದು ಅಪರೂಪದ ಸಾಧನೆ ಮಾಡಿದ್ದಾರೆ. ಈ ಸಾಧನೆಯೊಂದಿಗೆ ಭಾರತ 4ನೇ ಸ್ಥಾನದೊಂದಿಗೆ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅಭಿಯಾನ ಪೂರ್ಣಗೊಳಿಸಿದೆ. ಹೌದು ಸ್ನೇಹಿತರೆ, ಇಂದಿನ ಕಾಮನ್ವೆಲ್ತ್ ಕ್ರೀಡಾಕೂಟಗಳಿಗೆ ಹೋಲಿಸಿದರೆ ಈ ಬಾರಿಯ ಭಾರತದ ಸಾಧನೆ ದೊಡ್ಡದೇನಲ್ಲ. ಆದರೆ ಹಿಂದಿನ ಟೂರ್ನಿಗಳಿಗೆ ಹೋಲಿಸಿದರೆ ಹಲವು ಬದಲಾವಣೆಗಳು ಆಗಿವೆ. ಅದರಲ್ಲೂ ಭಾರತ ಪ್ರಾಬಲ್ಯ ಹೊಂದಿರುವ ಕುಸ್ತಿ, ಟೆನ್ನಿಸ್ ಸೇರಿದಂತೆ ಹಲವು ಕ್ರೀಡೆಗಳನ್ನು ಈ ಬಾರಿ ನಿರ್ಬಂಧಿಸಲಾಗಿದೆ. ಈ ಎಲ್ಲ ಕಾರಣಗಳನ್ನು ಗಮನಿಸಿದರೆ ಭಾರತ ಈ ಬಾರಿ ಹಿಂದಿನ ಟೂರ್ನಿಗಳಿಗೆ ಹೋಲಿಸಿದರೆ ಅರ್ಧದಷ್ಟು ಪದಕಗಳನ್ನು ಗೆಲ್ಲುವುದು ಕೂಡ ಕನಸಿನ ಮಾತಾಗಿತ್ತು. ಆದರೆ ಎಲ್ಲರ ನಿರೀಕ್ಷೆ ಹುಸಿಗೊಳಿಸುವಂತೆ ಮಾಡಿದ ಭಾರತದ ಕ್ರೀಡಾಪಟುಗಳು ಅದ್ಭುತ ಪ್ರದರ್ಶನ ನೀಡಿ ಭಾರತದ ಹೆಮ್ಮೆ ಮೂಡಿಸಿದ್ದಾರೆ. ಭಾರತ ಈ ಬಾರಿಯ ಕಾಮನ್ವೆಲ್ತ್ ಕ್ರೀಡಾಕೂಟದ ಕೊನೆಯ ದಿನ 7 ಚಿನ್ನ, 3 ಬೆಳ್ಳಿ ಸೇರಿದಂತೆ 10 ಪದಕ ಗೆದ್ದುಕೊಂಡಿತು. ಈ ಮೂಲಕ ಟೂರ್ನಿಯಲ್ಲಿ ಒಟ್ಟಾರೆ 13 ಚಿನ್ನ, 17 ಬೆಳ್ಳಿ ಹಾಗೂ 9 ಕಂಚು ಸೇರಿದಂತೆ ಒಟ್ಟಾರೆ 39 ಪದಕಗಳನ್ನು ಗೆದ್ದು 4ನೇ ಸ್ಥಾನಿಯಾಗಿ ಅಭಿಯಾನ ಅಂತ್ಯಗೊಳಿಸಿದೆ. ಇಂದಿನ ಆವೃತ್ತಿಗಳಿಗೆ ಹೋಲಿಸಿದರೆ ಭಾರತ ಗಳಿಸಿದ ಪದಕಗಳನ್ನು ಗಮನಿಸಿದರೆ ಅದರಲ್ಲೂ ದೆಹಲಿ ನಡೆದ 2010ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಪ್ರದರ್ಶನಕ್ಕೆ ಹೋಲಿಸಿದರೆ ತೀರಾ ಕಡಿಮೆಯೇ. ಏಕೆಂದರೆ ಅಂದಿನ ಕ್ರೀಡಾಕೂಟದಲ್ಲಿ ಭಾರತ 38 ಚಿನ್ನ, 27 ಬೆಳ್ಳಿ, 36 ಕಂಚು ಸೇರಿದಂತೆ 101 ಪದಕ ಗೆದ್ದು ಶತಕದ ಸಾಧನೆಯೊಂದಿಗೆ ಸಾರ್ವಕಾಲಿಕ ಶ್ರೇಷ್ಠ 2ನೇ ಸ್ಥಾನಕ್ಕೆ ಜಿಗಿದಿತ್ತು. 2018ರಲ್ಲಿ ಗೋಲ್ಡ್ ಕೋಸ್ಟ್ನಲ್ಲಿ ನಡೆದ ಟೂರ್ನಿಯಲ್ಲಿ ಭಾರತ 26 ಚಿನ್ನ, 20 ಬೆಳ್ಳಿ ಹಾಗೂ 20 ಕಂಚು ಸೇರಿದಂತೆ 66 ಪದಕಗಳನ್ನು ಗೆದ್ದು 3ನೇ ಸ್ಥಾನ ಪಡೆದಿತ್ತು. ಇದೀಗ ಭಾರತ 5ನೇ ಬಾರಿ 4ನೇ ಸ್ಥಾನ ಗಳಿಸಿದೆ. ಹಲವು ಕ್ರೀಡೆಗಳನ್ನು ಈ ಬಾರಿ ಭಾರತ ತೆಗೆದುಹಾಕಿದರೂ ಭಾರತ 4ನೇ ಸ್ಥಾನ ಪಡೆದಿರುವುದು ಗಮನಾರ್ಹ ಸಾಧನೆಯೇ ಸರಿ. ಅದರಲ್ಲೂ ಒಂದೇ ದಿನ 10 ಪದಕ ಬಾಚಿಕೊಂಡಿರುವುದು ಕಡಿಮೆ ಸಾಧನೆಯೇನಲ್ಲ. ಆಗಸ್ಟ್ 2ರಂದು ಕೊನೆಯ ದಿನದ ಪಂದ್ಯಗಳಲ್ಲಿ ಭಾರತೀಯ ಕ್ರೀಡಾಪಟುಗಳು ಮೈ ಕೊಡುವಿಕೊಂಡು ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಪಣಕ್ಕೆ ಒಡ್ಡಿ 10 ಪದಕಗಳ ಸಾಧನೆ ಮಾಡಿದರು. ಅದರಲ್ಲೂ ಬಾಕ್ಸಿಂಗ್ನಲ್ಲಿ ಅಪೂರ್ವ ಸಾಧನೆ ಮಾಡಿದರು. ಬಾಕ್ಸರ್ಗಳಾದ ಪ್ರೀತಿ ಪವಾರ್, ಹಾಲಿ ಚಾಂಪಿಯನ್ ಜೈಸ್ಮಿನ್ ಲಂಬೋರಿಯಾ, ಸಾಕ್ಷಿ ಚೌಧರಿ, ಪ್ರಿಯಾ ಗಂಗಾಸ್, ಅರುಂಧತಿ ಚೌಧರಿ, ಸಚಿನ್ ಸಿವಾಚ್ ಹಾಗೂ ಅಂಕುಶ್ ಗಂಗಲ್ ಕೂಡ ಚಿನ್ನದ ಪದಕಗಳನ್ನು ಒಬ್ಬರ ಹಿಂದೆ ಒಬ್ಬರಂತೆ ಗೆದ್ದು ಕ್ರೀಡಾಕೂಟದಲ್ಲಿ ತ್ರಿವರ್ಣ ಧ್ವಜದ ಮೆರುಗು ಹೆಚ್ಚಿಸಿದರು. ಜಾದೂಮಣಿ ಸಿಂಗ್, ಲವ್ಲಿನಾ ಬೋರ್ಗೊಹೈನ್ ಹಾಗೂ ನರೇಂದರ್ ಬೇರ್ವಾಲ್ ಫೈನಲ್ನಲ್ಲಿ ಮುಗ್ಗರಿಸಿದರೂ ಅದ್ಭುತ ಪ್ರದರ್ಶನ ಹೋರಾಟ ನೀಡಿ ಬೆಳ್ಳಿ ಪದಕಗಳನ್ನು ಗೆದ್ದುಕೊಂಡರು. ಭಾರತ ಅಥ್ಲೆಟಿಕ್ಸ್ನಲ್ಲಿ ಹಿಂದೆ ಉಳಿದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಆದರೆ ಇದಕ್ಕೆ ಅಪವಾದ ಎಂಬಂತೆ ಪುರುಷರ 5000 ಮೀಟರ್ ಓಟದಲ್ಲಿ ಗುಲ್ವೀರ್ ಸಿಂಗ್ ಅದ್ಭುತ ಪ್ರದರ್ಶನ ನೀಡಿ ಕಂಚಿನ ಪದಕ ಗೆದ್ದುಕೊಂಡರು. ಪುರುಷರ ಟ್ರಿಪಲ್ ಜಂಪ್ನಲ್ಲಿ ಪ್ರವೀಣ್ ಚಿತ್ರವೇಲ್ ಬೆಳ್ಳಿ ಹಾಗೂ ಸೆಲ್ವಪ್ರಭು ತಿರುಮಾರನ್ ಕಂಚಿನ ಪದಕ ಗೆದ್ದ ಸಾಧನೆ ಮಾಡಿದರು. ಇನ್ನು ಶಾರ್ಟ್ ಪುಟ್ನಲ್ಲಿ ಭಾರತದ ಡಬಲ್ ಪದಕ ಗೆದ್ದು ಸಾಧನೆ ಮಾಡಿತು. ಪುರುಷರ F57 ಶಾರ್ಟ್ ಪುಟ್ನಲ್ಲಿ ಸೋಮನ್ ರಾಣಾ ಚಿನ್ನ ಗೆದ್ದರೆ ಶುಭಂ ಜುಯಾಲ್ ಬೆಳ್ಳಿ ಗೆದ್ದು ಅಪರೂಪದ ಸಾಧನೆ ಮಾಡಿದರು. ಒಂದೇ ಸ್ಪರ್ಧೆಯಲ್ಲಿ 2 ಪದಕ ಬಂದಿದ್ದು ಇದು 2ನೇ ಬಾರಿಯಾಗಿದೆ. ಇದಕ್ಕೂ ಮುನ್ನ ಹಿಂದಿನ ದಿನ ನಡೆದ ಜಾವೆಲಿನ್ ಸ್ಪರ್ಧೆಯಲ್ಲಿ ಹಾಲಿ ಚಾಂಪಿಯನ್ ನೀರಜ್ ಚೋಪ್ರಾ ಚಿನ್ನ ಗೆಲ್ಲಲು ವಿಫಲರಾದರೂ ಬೆಳ್ಳಿ ಗೆದ್ದು ಸಮಾಧಾನ ತಂದರು. ಇವರ ಜೊತೆ ಯಶ್ಪಾಲ್ ಕೂಡ ಕಂಚು ಗೆದ್ದು ಪೋಡಿಯಂ ಅನ್ನು ಹಂಚಿಕೊಂಡರು. ಇದಕ್ಕೂ ಮುನ್ನ ನಡೆದ ಜೂಡೋದಲ್ಲಿ ಕೂಡ ಭಾರತ 2 ಚಿನ್ನದ ಪದಕ ಗೆದ್ದು ಅಪರೂಪದ ಸಾಧನೆ ಮಾಡಿತ್ತು. ಭಾರತ ಒಂದು ಕಾಲದಲ್ಲಿ ಕೆಲವೇ ಕ್ರೀಡಾ ವಿಭಾಗದಲ್ಲಿ ಪದಕಗಳನ್ನು ಮಾತ್ರ ಗೆಲ್ಲುತ್ತಿತ್ತು. ಆದರೆ ಇತ್ತೀಚೆಗೆ
ಎಲ್ಲ ವಿಭಾಗಗಳಲ್ಲೂ, ಅದರಲ್ಲೂ ಕುಸ್ತಿ, ಬಾಕ್ಸಿಂಗ್, ಅಥ್ಲೆಟಿಕ್ಸ್, ಶೂಟಿಂಗ್ ಮುಂತಾದ ಕ್ರೀಡೆಯಲ್ಲೂ ಗಮನಾರ್ಹ ಪ್ರದರ್ಶನ ನೀಡುತ್ತಿದೆ. ನಮ್ಮ ದೇಶದಲ್ಲಿ ಕ್ರಿಕೆಟ್ಗೆ ಬಿಟ್ಟು ಬೇರೆ ಯಾವ ಕ್ರೀಡೆಗೂ ಹೆಚ್ಚು ಮನ್ನಣೆ ಸಿಗುತ್ತಿಲ್ಲ. ಸಿಗುವ ಅಲ್ಪ ಸ್ವಲ್ಪ ಸೌಲಭ್ಯದಲ್ಲೂ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರುತ್ತಿರುವ ಪ್ರದರ್ಶನ ಮೆಚ್ಚಲೇಬೇಕು. ಅದರಲ್ಲೂ ಈ ಬಾರಿ ಒಂದೇ ದಿನ 10 ಪದಕ ಗೆದ್ದಿರುವುದು ಅಪರೂಪದ ಸಾಧನೆ ಎಂದರೆ ತಪ್ಪಿಲ್ಲ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನಷ್ಟು ಇಂತಹ ಕ್ರೀಡಾ ಸುದ್ದಿಗಳು, ವಿಶ್ಲೇಷಣೆಗಳು ಹಾಗೂ ವಿಶೇಷ ವರದಿಗಳಿಗಾಗಿ ಕನ್ನಡ ವಾಹಿನಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.